ಸಂತೋಷದ ಹಾದಿ. ಒಂದಾನೊಂದು ಕಾಲದಲ್ಲಿ ಒಂದು ಮುದುಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಊರವರೆಲ್ಲರೂ ಆ ಮುದುಕನನ್ನು ದುರಾದೃಷ್ಟ ಎಂದು ಪರಿಗಣಿಸಿದರು. ಏಕೆಂದರೆ ಅವನು ದಿನವಿಡೀ ವಿಚಿತ್ರವಾದ ಕೆಲಸಗಳನ್ನು ಮಾಡುತ್ತಿದ್ದನು. ಇದರಿಂದ ಆ ಮುದುಕನ ಬಗ್ಗೆ ಇಡೀ ಗ್ರಾಮವೇ ಅಸಮಾಧಾನಗೊಂಡಿತ್ತು. ಆ ಮುದುಕನ ಮನಸ್ಸು ಸದಾ ದುಃಖ, ಸಿಡುಕಿನಿಂದ ಕೂಡಿತ್ತು. ಇದರಿಂದಾಗಿ ಅವರು ಇಡೀ ಗ್ರಾಮಸ್ಥರೊಂದಿಗೆ ಯಾವಾಗಲೂ ಕೋಪಗೊಳ್ಳುತ್ತಿದ್ದರು. ಒಬ್ಬ ವ್ಯಕ್ತಿಯು ಆ ಮುದುಕನನ್ನು ಭೇಟಿ ಮಾಡಿದರೂ ಅವನ ಇಡೀ ದಿನ ವ್ಯರ್ಥ ಮತ್ತು ಅಶುಭ. ಆದುದರಿಂದಲೇ ಹಳ್ಳಿಗರು ಅವನಿಂದ ಸದಾ ಅತೃಪ್ತಿಯಿಂದ ದೂರವಿರಲು ಬಯಸುತ್ತಿದ್ದರು. ಆ ಮುದುಕನ ದುರಾದೃಷ್ಟ ಗ್ರಾಮಸ್ಥರನ್ನು ಆವರಿಸಿತ್ತು. ಆದರೆ ಒಂದು ದಿನ ಗ್ರಾಮಸ್ಥರೆಲ್ಲರಿಗೂ ಅಚ್ಚರಿ ಮೂಡಿಸುವಂಥ ಘಟನೆ ನಡೆದಿದೆ. ಈಗ ಮುದುಕನಿಗೆ 85 ವರ್ಷ ವಯಸ್ಸಾಗಿದೆ ಮತ್ತು ಅವನು ಎಲ್ಲ ಗ್ರಾಮಸ್ಥರಿಗೆ ತುಂಬ ಸಂತೋಷದಿಂದ ಕಾಣುತ್ತಿದ್ದಾನೆ. ಮುದುಕನ ಮುಖದಲ್ಲಿ ಇದುವರೆಗೂ ಯಾರೂ ನೋಡದ ವಿಭಿನ್ನವಾದ ಮುಗು ನೋಡಿದರು. ಇದನ್ನು ನೋಡಿದ ಗ್ರಾಮಸ್ಥರೆಲ್ಲರೂ ಒಂದೆಡೆ ಸೇರುತ್ತಾರೆ ಮತ್ತು ಆಶ್ಚರ್ಯಚಕಿತರಾದರು. ಏನಾಯಿತು? ಇವತ್ತು ಹೇಗೆ ಇಷ್ಟೊಂದು ಖುಷಿ ಆಯಿತು ಈ ಮುದುಕನಿಗೆ ಎಂದು ಎಲ್ಲರೂ ಯೋಚಿಸತೊಡಗುತ್ತಾರೆ. ಆಗ ಮುದುಕ ಹೇಳಿದ, ನಾನು ನನ್ನ ಇಡೀ ಜೀವನವನ್ನು ಸಂತೋಷದ ಹುಡುಕಾಟದಲ್ಲಿ ಕಳೆದಿದ್ದೇನೆ. ಆದರೆ ನನಗೆ ಇನ್ನೂ ಸಂತೋಷ ಸಿಕ್ಕಿಲ್ಲ. ಆದರೆ ಇಂದು ನನಗೆ 85 ವರ್ಷ. ಇಂದು ನಾನು ಸಂತೋಷವನ್ನು ಹುಡುಕುವುದಿಲ್ಲ, ನನ್ನ ಜೀವನವನ್ನು ನಡೆಸುತ್ತೇನೆ ಎಂದು ನಾನು ಭಾವಿಸಿದೆ. ಈ ವಿಷಯದ ಬಗ್ಗೆ ಯೋಚಿಸುವಾಗ ನಾನು ತುಂಬ ಸಂತೋಷವಾಗಿದ್ದೇನೆ ಎಂದನು ಮುದುಕ. ನಾವು ಜೀವನದಲ್ಲಿ ಸುಖವನ್ನು ಹುಡುಕಬಾರದು, ಬದಲಿಗೆ ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು. ಆಗ ನಮಗೆ ಜೀವನದಲ್ಲಿ ಸಂತೋಷವು ತಾನಾಗಿಯೇ ಸಿಗುತ್ತದೆ. ಇದು ಈ ಒಂದು ಕಥೆಯ ಸ್ಟೋರಿ, ಮಾರಲ್ ಆಫ್ ದ ಸ್ಟೋರಿ.